ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೃತಿಗೆ ಎದ್ದು ಅವ್ರ ಚಾಂದಮ್ಮನ ರೂಮ್ಗೆ ಹೋಗಿದ್ದಾಳೆ ಮಲ್ಕೊಳ್ಳೋಕ್ಕೆ. ಮಾಮಿ ಕೈ ಮುಗಿ ಅಂದರೆ ಕೈ ಮುಗಿದ್ಬಿಟ್ಟು ಮುತ್ತು ಕೊಡ್ತಾವಳೆ ರಾಧಾಕೃಷ್ಣನ್ ತೊಗೊಂಡು. ಮುತ್ತು ಕೊಡಬಾರ್ದು ಕಣೆ ಅಂದರೆ ಇಲ್ಲೇ ಇಟ್ಬಿಟ್ಟು ಹೋದ್ಲು. ನಮ್ಮ ಅಜ್ಜಿ ಎದ್ದು ಕೂತಿದ್ದಾರೆ ನೋಡಿ. ಅಲ್ಲಿ ಮಲ್ಕೊಂಡವಳು ಹೋಗ್ಬಿಟ್ಟವಳು ಹೊಟ್ಟೆ ಮೇಲೆ. ನಮ್ಮಮ್ಮ ಬೆಳಗ್ಗೆಲೆ ಬಟ್ಟೆ ಹೋಗೈತೆ ಗೈಸ್, ಯಾಕಂದರೆ ಇವಾಗ ಮಳೆ ಟೈಮ್ ಇಲ್ಲ, ಅದಕ್ಕೆ ಒಗ್ದಾಕ್ಬಿಡುತ್ತೆ. ನಮ್ಮ ಗಾಡಿ ಮೇಲೆ ಹನಿತೈತಲ್ಲಮ್ಮ ನೀರು. ತಗೋ ಟೀ ಕುಡಿತೀವ ಹಸಿಯಾ? ಹಾಂ ಚಿನ್ನಮ್ಮ ಲವ್ ಸಣ್ಣ ಪಪ್ಪು ಎಚ್ಚರ ಆಗವ್ರೆ ಇಬ್ರು ಗೈಸ್, ಆದರೆ ಮಾತಾಡ್ತಾ ಇಲ್ಲ. ಬರ್ತಾರೆ, ಅವಳೇ ಬರ್ತಾಳೆ, ಮಮ್ಮಿ ಹಾಲು ಕೊಡು ಮಮ್ಮಿ ಅಂತ. ಚಿಕನ್ ಸಾಂಬಾರು ಬೇಕಿಟ್ಟಿದ್ದೀನಿ. ಹಾಗೆ ನಮಗೆ ಅಮ್ಮ ಟೀ ಇಟ್ಟಿದ್ರು, ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಯಾಕೋ ಕೆಮ್ಮಲು ಶೀತ ಗೈಸ್, ಶೀತಕ್ಕೆ ತಲೆನೋವು, ಡೈಲಿ ಶೀತ ಆಗ್ತಾಯಿದೆ. ಅಂದರೆ ರಾತ್ರಿ ಮಲ್ಕೊಳಕ್ಕೆ ಹೋಗ್ತೀನಲ್ಲ ಟೈಮಲ್ಲಿ ಅಥವಾ ಮಧ್ಯರಾತ್ರಿಲಿ ನಾನು ಮಾತ್ರೆ ಕುಡಿಬೇಕಲ್ಲ ಅಂತೇಳಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೀನ್ ಬಂದ್ಬಿಟ್ರೆ ಆಡು ಮರಿ ಸೀನ್ತೀನಿ ನೋಡಿ, ಆ ಥರ ಸೀನ್ ಬಂದ್ಬಿಡುತ್ತೆ, ಆಗಲ್ಲ ಅಂತ. ಸೀನ್ತು ಶೀತಕ್ಕೆ ಒಂಥರ ತಲೆ ಎಲ್ಲ ನೋವು. ನಂಗೆ ಆಲೇ 15-20 ದಿನ ಆಯಿತು ಸ್ಟಾರ್ಟಾಗಿ. ಈ ವೆದರು ಹೋಗೋ ತನಕನೂ ನಂಗೆ ಹಿಂಗೇನೆ. ಏನು ಮಾಡೋದು, ಅದು ಮೂಗಲ್ಲಿ ಹಿಂಗಂದು ಮೂಗತ್ರ ಇಲ್ಲೆಲ್ಲ ಬ್ಲ್ಯಾಕ್ ಹೋಗ್ಬಿಟ್ಟಿದೆ. ಟೋಟಲಿ ನನ್ನ ಮುಖನೇ ಹಾಳಾಗೋಗ್ಬಿಟ್ಟಿದೆ. ಬರೀ ಟೀ ಕುಡಿಯೋಣ, ಅಜ್ಜಿಗೂ ಟೀ ಕೊಟ್ಟಿಲ್ಲ, ಹೂಂಗೂ ಟೀ ಕೊಟ್ಬಿಟ್ಟು ಚಾಂದು ಇದ್ರೆ ಚಾಂದಿಗೂ ಟೀ ಕೊಡೋಣ. ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದಾಳೆ. ಬಟ್ ಅವಳಿಗೆ 20ನೇ ತಾರೀಕಿಂದ ಟೆಸ್ಟ್ ಇದೆ, ಎಲ್ಲ ಟೆಸ್ಟು, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಆ ಥರ. ಪ್ರಾಕ್ಟೀಸ್ ಮಾಡಿ ಅಂದಿದ್ರು ನೋಡಿ. ನೆನೆ ಏನೇನೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾಳೆ. 1 2 3 ಇದು ಶನಿವಾರ ಬರೆದಿರೋದು, 1ಇಂದ 30 ತನಕ ಅವಳೇ ಬರೆದಿರೋದು. ಇದು ಕೊನೆಯದು ಮಾತ್ರ ನಾನು ಬರ್ಕೊಟ್ಟೆಮ್ಮ, ಕೈ ನೋವು ಬಂದಿದ್ದಕ್ಕೆ. ಇದೆಲ್ಲ ಫುಲ್ ಅವಳೇ ಬರೆದಿರೋದು 1ರಿಂದ 30 ತನಕ. ಇದು ಬಿಗ್ ABCD ಮತ್ತು ಸ್ಮಾಲ್ ABCD ಅವಳೇ ಬರೆದಿರೋದು. ಇದು ನೆನೆ ನಮ್ಮ ಚಾಂದು ಸ್ನಾನಕ್ಕೆ ಹೋಗಿದ್ನಲ್ಲ ಆ ಟೈಮಲ್ಲಿ ಅಂದರೆ ಹೇಳ್ಕೊಟ್ಟಿದ್ದಾಳೆ. ಕೃತುನೇ ಬರೆದಿದ್ದಾಳೆ. ಇದು ಕೃತು ಕನ್ನಡ ಹ್ಯಾಂಡ್ ರೈಟಿಂಗ್. ಇವಾಗ ಇದನ್ನೇ ಮತ್ತೆ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಅಂದರೆ ನೋಡ್ಕೊಂಡು ಬರೀತಾಳೆ, ನೋಡ್ಕೊಳ್ದೇ ಬರೆಯೋಕ್ಕೆ ಬರಲ್ಲ. ಇನ್ನೂ ನೋಡ್ಕೊಂಡು ಬರೀತಾ ಇದ್ದಾಳೆ. ಅನೂ ಬಂದಿದ್ದಾಳೆ ನೋಡಿ. ಹಾಯ್ ಮಾಡೋಣ ಕೃತು, ಹಾಯ್ ಮಾಡಕ್ಕೆ ಹೋಗಿ ಹೇಳ್ದಾನೆ ಎಲೆದು ವೇಸ್ಟ್ ಮಾಡಿ ನಾನು ಹರಳೆ ದೋಸೆ ಕಲ್ಲಲ್ಲಿ ಹಾಕಿದ್ಲೆ, ಹೇಳಿ ನಂದು ಇದ್ರ ಕಲ್ಲಲ್ಲಿ ಹಾಕ್ತೆ. ಹರಳೆಯಲ್ಲಿ ಹೇಳಲಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಈಗ ಏನು ಮಾಡಲು ಅಂದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟು ಮತ್ತು ಉಪ್ಪಿಟ್ಟನ್ನು ತರಿಯೋಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ. ಹಸಿಟ್ಟು ಹಾಕಿರೋದು ಅಲ್ಲೇ ಐತಿ. ಇನ್ನು ಒಂದು 10 ನಿಮಿಷ ಅದು ಚೆನ್ನಾಗಿದಾಗಲಿ ಅಂತ ಬಿಟ್ಟಿದ್ದಾಳೆ. ನೋಡೋಣ ಹೇಳುತ್ತೋ ಹೇಳಲ್ವೋ ಅಂತ ಹೇಳಿ. ಆಚೆ ಕಡೆ ಕೆಲಸ ಎಲ್ಲ ಮುಗಿಸಿ ಬತ್ತು ಅಲ್ಲೇ ಮುಖ ತೊಳ್ಕೊಂಡು ನೀಟಾಗಿ ಮಾಡಿಕೊಡ್ಲಿಲ್ಲ ಅಂದರೆ ಹೋಗಿರ್ತದೆ ನಮ್ಮಮ್ಮ. ನಾನು ಸೀರೆ ಹಾಕ್ಕೊಂಡು ರೆಡಿ ಆಗೋಣ, ತಲೆ ಎಲ್ಲ ಬಾಚ್ಕೊಂಡೆ. ಕೃತು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ದೆ. ಈಗ ಸೀರೆ ಹಾಕ್ಕೊಂಡು ರೆಡಿಯಾಗಿ ಹೋಗೋಣ ಬನ್ನಿ. ಒಬ್ಬಿಟ್ಟಂತಾರ ದೋಸೆ ಕುಯ್ ಕೊಡ್ತಾಳೆ, ತಾಳು ಇರು. ಎಲ್ಲದು ಎಲ್ಲಿಟ್ಟೆ ನಾನೇ ತಿಂತೀನಿ. ಚೆನ್ನಾಗದೆ ಕಣ್ಮಗಳು, ಸ್ವೀಟು ತಿನ್ನಿಸ್ಕೊಡ್ತೀನಿ. ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರ್ತದೆ ಬಾರಿ. ವಯಸ್ಸು ನೋಡೋಕೆ ಈ ಥರ ಅದೇ ಅಂತ ಏನೋ ಅನ್ಕೊಬೇಡಿ, ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ, ಒಂಥರ ಡಿಫ್ರೆಂಟ್ ಆಗದೆ. ಯಾಕೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ. ನೋಡಕ್ಕೆ ಇದೆ ಅಂತ ಏನು ಅನ್ಕೋಬೇಡಿ ಅಂದರೆ ನಿಮ್ಮ ಮನಸ್ಸು ತುಂಬ ಬೇಜಾರಾಗುತ್ತೆ. ಬೆಳಗ್ಗೆ ಇಂದ ಬರೀ ಇದೇ ಮಾಡ್ತಾ ಇದ್ದೀನಿ. ನನ್ನ ತಮ್ಮ ಸುಮ್ಮನೆ ಬಿಡ್ತಿರಲಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಒಂದು ಅರ್ಧ ತೊಗೊಂಡೋಗ್ಬಿಟ್ಟು ಡ್ರೈನೇಜ್ಗೆ ನಮ್ಮ ಅಮ್ಮಂಗೆ ಗೊತ್ತಾಗ್ದಂಗೆ ಕುಯ್ದಿದ್ದೀನಿ. ನಮ್ಮ ಅಮ್ಮ ಅಲ್ಲೇ ಸುಮ್ಮನೆ ಹತ್ರ ಕಲ್ಗುಚ್ಚು ಕುಡಿಸ್ತಿತ್ತು. ಸಂಪಿಂದ ನೀರು ತೊಗೊಂಡು 2 ಬಿನ್ಗೆ ಹುಯ್ದಿದ್ದೀನಿ. ಅದು ಅಂಡ್ಕೊಂಡ್ಬಿಟ್ಟಿತ್ತು, ಹಳಸಿನ ಹಣ್ಣದಲ್ವ, ಅದಕ್ಕೆ ಗೊತ್ತಿಲ್ಲ. ಅದು ಚೆನ್ನಾಗಿಲ್ಲ, ದೋಸೆ ತಿನ್ಬೇಡ, ಈ ದೋಸೆ ತಿನ್ನು ನೀನು ಅಂತ ಹೇಳ್ಕೊಡ್ತಾವಳೆ. ಚೆನ್ನಾಗವೆ ಕಣ್ಣೆ ಚಿನ್ನು, ಒಬ್ಬಿಟ್ಟು ತಿಂದಂಗವೆ. ಒರಿಜಿನಲ್ ದೋಸೆ ಚೆನ್ನಾಗಿಲ್ಲ, ಇವನೇ ತಿನ್ನು ನೀನು ಅಂತ ಹೇಳ್ತಾವಳೆ. ಕೇಳಿಸ್ಕೊಂಡೆ. ಬಂದೆ ನಮ್ಮ ತರ್ಮಣ್ಣನ ಆಟೋದಲ್ಲಿ, ನಾನು ನನ್ನ ಫ್ರೆಂಡ್ ಪ್ರತು. ಅವಳು ಇಲ್ಲೇ ಅಲ್ವಾ ಕೆಲಸ, ಸಾಲಿಗ್ರಾಮದಲ್ಲಿ ಹೋಗ್ತಾ ಇದ್ದಾಳೆ. ನಾನು ಇವಾಗ ಈ ಬಸ್ ಹತ್ತಬೇಕು, ಬನ್ನಿ ಬಸ್ ಹತ್ತೋಣ. 4:15 ನನ್ನ 4:15 ಬಸ್ ಬರ್ತಾ ಇದೆ. ನೋವು 5:30 ಇವಾಗ ಸಾಲಿಗ್ರಾಮ ಬಂದಿದ್ದೀನಿ, ಇಲ್ಲಿ ನಿಂತಿದ್ದೀನಿ. ನನಗೆ ಸೈಡ್ ಸ್ಟ್ಯಾಂಡ್ ಹಾಕ್ಕೊಟ್ಟಿರ್ಲಿಲ್ವಲ್ಲ, ಅವ್ರಿಗೆ ಓನರು ಕಾಲ್ ಮಾಡಿದೆ. ಅವರು ಯಾರನ್ನೋ ಕಳಿಸ್ತಿದ್ದಾರೆ ಅಂತೆ. ಮೇಡಮ್ ನೀವು ಅಲ್ಲೇ ಇದ್ದರೆ ಅವ್ರ ಜೊತೆಲೇ ಹೋಗಿ ಬೆಟರ್ ಅಂದರು, ಯಾಕಂದರೆ ಅವ್ರಿಗೂ ಮನೆಯೆಲ್ಲ ಗೊತ್ತಿರಲ್ವಲ್ಲ. ಹಾಗಾಗಿ
ಸುಮಂತ್ ಅಂತ ಯಾರೋ ಬರ್ತಾರೆ. ಸೊ ಅವ್ರು ಬಂದು ಫಿಟ್ ಮಾಡಿಕೊಡ್ತಾರೆ ಮನೆಗೇನೆ ಅಂತ ಹೇಳಿದ್ದಾರೆ. ಅವ್ರು ಯಾರೋ ಅಂತ ನಂಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದೀನಿ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಎಲ್ಲೋ ಕಲರ್ ಸೀರೆನಾ ಅಂತ ಹೇಳಿ. ಸೊ ಅವರೇ ಬಂದು ಮಾತಾಡ್ಸಿದ್ರೆ ಅಷ್ಟೇ ಗೊತ್ತಾಗೋದು ಯಾರೋ ಗೊತ್ತಿಲ್ಲ. ಅವ್ರು ಶೋರೂಮ್ ಹತ್ರ ಬಂದ್ಬಿಡಿ ಅಂತಿದ್ದಾರೆ. ಶೋರೂಮ್ ತುಂಬ ದೂರ, ನಾನು ನಡೆಯೋಕ್ಕಾಗಲ್ಲ, ಇಲ್ಲಿ ನಿಂತಿರ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಯಾರು ಮೆಕ್ಯಾನಿಕ್ ಅಂತ ಅನಿಸುತ್ತೆ, ಅವ್ರು ಬಂದರೆ ಅವ್ರ ಜೊತೆನೇ ಹೋಗಿ ಸೊ ಸೈಡ್ ಸ್ಟ್ಯಾಂಡೆಲ್ಲ ಫಿಟ್ ಮಾಡಿಸ್ಕೋಬೇಕು ಗೈಸ್. ನೋಡೋಣ, ಈಗ ಅವ್ರು ಬಂದರೆ ಹೋಗೋಣ, ಇಲ್ಲಾಂದರೆ ನಾನು ಏನು ಸಿಗುತ್ತೆ ಅದಕ್ಕೆ ಹೋಗ್ತೀನಿ. ಅವರು ಬರಲಿಲ್ಲ, ಇವಾಗ ಬರಲಿಲ್ಲ ಅಂದರೆ ಅದು ಯಾವಾಗ ಬರ್ತಾರೆ ನೋಡೋಣ. ಸೊ ಬರ್ತೀನಿ ಅಂದರು, ಇವಾಗ ಅಂದರೆ ಬರ್ತಾರೆ ಹೇಳಿದ್ದು. ಒಂದು ಪಕ್ಷದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಸೊ ಬರ್ತಿದ್ದಾರೆ ಅಂದರು ಓನರು. ನೋಡೋಣ, ವೆಯ್ಟ್ ಮಾಡೋಣ ಒಂದು 5 ನಿಮಿಷ. ನಾನು ಈಗ ಜಸ್ಟ್ ಬಂದು 1 ನಿಮಿಷ ಆಯ್ತಷ್ಟೇ ಬಸ್ಸಿಂದ ಇಳಿದು. ಬಂದರು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅವರು ಸ್ಟ್ಯಾಂಡೇ ತಂದಿಲ್ಲ ಗೈಸ್, ಅವರು ಕನ್ಫ್ಯೂಸ್ ಮಾಡ್ಕೊಂಡು ಹಂಗೆ ಬಂದ್ಬಿಟ್ಟಿದ್ದಾರೆ. ಸ್ಟ್ಯಾಂಡೇ ತಂದಿಲ್ಲ. ಅವರಿಬ್ಬರು ಬಂದರು. ನಾನು ಹೋಗೋಕ್ಕಾಗಲ್ಲ, ನಾನು ಯಾವ್ದಾದ್ರು ಬೇರೆ ಬೈಕ್ ಅಥವಾ ಆಟೋಗೆ ಬರ್ತೀನಿ, ಹೋಗಿರಿ ಅಂತ ಅಂದೆ. ಇಲ್ಲ ಪರವಾಗಿಲ್ಲ ಬನ್ನಿ 3 ಜನ ಹೋಗೋಣ ಅಂತ ಅಂದರು. ಓಕೆ ಅಂತ ಹತ್ತದೆ. ಬಟ್ ಸ್ಟ್ಯಾಂಡು ಗ್ರಿಪ್ ಕವರ್ 2 ಹಾಕಬೇಕು ಅಂದರೆ ಸ್ಟ್ಯಾಂಡೇ ತಂದಿಲ್ಲ ಅವರು. ಅಯ್ಯೋ ಮೇಡಮ್ ಸ್ಟ್ಯಾಂಡೇ ತಂದಿಲ್ಲ ಅಂತ ಮತ್ತೆ ಹೋದರು. ಅವ್ರಿಗೆ ನಂಬರ್ ಕೊಟ್ಟೆ ನಂದು, ನಾನು ಯಾವುದಾದ್ರೂ ಬೈಕ್ ಬಂದರೆ ಹೋಗಿರ್ತೀನಿ, ನೀವು ಬನ್ನಿ ಅಂತ ಹೇಳಿ ಅಂತ ಅಂದೆ. ಅವ್ರು ಮತ್ತೆ ಶೋರೂಮ್ಗೆ ಹೋದರು. ನನಗೀಗ ನಮ್ಮೂರ್ದು ಯಾವ್ದಾದ್ರು ಗಾಡಿ ಸಿಕ್ಕಿದ್ರೆ ಹೋಗೋಣ ಬನ್ನಿ ಗೈಸ್. ಇವಾಗ ಏನು ಸಿಗ್ತಾವಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಇಲ್ಲೇ ಸಾಲಿಗ್ರಾಮಕ್ಕೆ ಬಂದೈತಂತೆ. ನಮ್ಮ ಅಪ್ಪಾಜಿ ಕಾಲ್ ಮಾಡಿದ್ರೆ, ನಮ್ಮ ಅಪ್ಪಾಜಿ ಸಾಲಿಗ್ರಾಮದಲ್ಲೇ ಐತಂತೆ. ಸ್ಟ್ಯಾಂಡ್ ಹತ್ರ ಇದ್ದೀನಿ, ನೀನು ಅಲ್ಲೇ ಇರು, ಗೇಟ್ ಹತ್ರನೇ ಇರು, ಬರ್ತೀನಿ ಅಂತು. ನಾನು ಯೋಚನೆ ಮಾಡ್ತಾಯಿದ್ದೆ ಇವಾಗ ಯಾರು ಗಾಡೀಲಿ ಹೋಗೋಣಪ್ಪ. ಆವಾಗ ಮುಂಚೆ ಸುಮಾರು ನಾವು 4-5 ಗಾಡಿ ಹೋದವು. ಮೆಕ್ಯಾನಿಕ್ ಬರ್ತಾರಲ್ಲ ಅಂತ ಹೇಳಿ ನಾನು ಯಾವ ಗಾಡಿನೂ ಅಡ್ಡ ಹಾಕಲಿಲ್ಲ. ಸೊ ನಮ್ಮ ಅಪ್ಪಾಜಿನೇ ಬಂದೈತೆ ಸಾಲಿಗ್ರಾಮಕ್ಕೆ. ಈಗ ನಮ್ಮ ಅಪ್ಪಾಜಿ ಬರುತ್ತೆ. ನಮ್ಮ ಅಪ್ಪಾಜಿ ಬಂದ ತಕ್ಷಣ ನಮ್ಮ ಅಪ್ಪಾಜಿ ಬೈಕ್ ಹತ್ಕೊಂಡು ಹೋಗೋಣ. ಅವ್ರು ಮೆಕ್ಯಾನಿಕ್ಗೆ ನಂಬರ್ ಕೊಟ್ಟಿದ್ದೀನಿ, ಅವ್ರು ನಿಧಾನಕ್ಕೆ ಬರಲಿ, ನಾನು ಫ್ರೆಶಪ್ ಆಗ್ತಾ ಇರ್ತೀನಿ. ನಮ್ಮ ಅಪ್ಪಾಜಿ ಬರುತ್ತೆ. ತಲೆನೋವು ಗೈಸ್, ಮನೆಗೆ ಹೋಗಿ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಕುಡಿಬೇಕು, ನಂಗೆ ಆಗ್ತಾ ಇಲ್ಲ, ತಲೆ ಸಿಡಿತಾ ಕೂತೈತೆ. ಅಷ್ಟೊತ್ತಿಂದ 10 ನಿಮಿಷದಿಂದ ಬರ್ತೀನಿ ಅಂದ್ಬಿಟ್ಟು ಈಗ ಬತ್ತಾದ ನೋಡಿ. ಅಲ್ಲಿ ಯಾಕೋ ಆ ಕಡೆಗೆ ಹೋಯ್ತಾ ಅದಲ್ಲ, ಕೃತಕ ಹಣ್ಣು ತೊಗೊಳಕ್ಕೆ ಅನ್ಸುತ್ತೆ ನೋಡಿ. ಅಲ್ಲಿ ನಮ್ಮ ಅಪ್ಪಾಜಿ ಅಲ್ಲೂ ಕರಿತಾ ಅದಲ್ಲ ಯಾಕೋ ಕಣೆ. ಇಲ್ವಾ ನಮ್ಮ ಅಪ್ಪಾಜಿ ಹಣ್ಣು ತೊಗೊಳಕ್ಕೆ ಬಂದಿರೋದು ಅಂತ, ಕೃತಕ ಹಣ್ಣು ತೊಗೊಳಕ್ಕೆ ಬಂದೈತಿ. ಹಾಂ ತಗೋ, ದಾಳಿಂಬೆ ಹಣ್ಣು ಕೊಡ್ತೀನಿ. ಅವ್ರು ಹೋದ್ರು, ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡ್ತೀನಿ ಅಂತ ಕಾಲೇ ಮಾಡಿಲ್ಲ. ನಾವೇ ನಮ್ಮವ್ರು ಗೇಟ್ ಹತ್ರ ಬಂದು ರೀಚ್ ಆದೋ. ಇಲ್ಲೊಂದು ಅಂಗಡಿ ಇದೆ, ಹಾಲು ತಂದಿಲ್ಲ ಅಂತೇಳಿ ಅಪ್ಪಾಜಿ ಹಾಲು ತೊಗೊಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಯಿತು ಅಂಗಡಿ ಹತ್ರ. ಇದೇನೋ ಆಧಾರ್ ಕಾರ್ಡ್ದು ಅದೇನೋ ರೆಡಿ ಮಾಡಿಸ್ತಿತ್ತಂತೆ. ನಮ್ಮದು ಅರಕಲೂಡು ಅಂತೀನಿ, KR ನಗರ ತಾಲೂಕಿತ್ತು ಮುಂಚೆ. ಇದು ಸಾಲಿಗ್ರಾಮ ತಾಲೂಕಾಗಿದೆಯಲ್ಲ, ಅದು ಆಧಾರ್ ಕಾರ್ಡಲ್ಲಿ KR ನಗರ ಇರೋದನ್ನು ಸಾಲಿಗ್ರಾಮ ಮಾಡ್ಕೋಬೇಕು ಅಂತ ರೂಲ್ಸ್ ಮಾಡಿದ್ದಾರಂತೆ. ಹಾಗಾಗಿ ಎಲ್ಲರೂ ಆಧಾರ್ ಕಾರ್ಡ್ ಚೇಂಜ್ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ KR ನಗರ ತಾಲೂಕು ಬದಲು ಸಾಲಿಗ್ರಾಮ ತಾಲೂಕಿಗೆ ಚೇಂಜ್ ಮಾಡ್ತಾ ಇದ್ದಾರೆ. ಅದನ್ನೇನೋ ಮಾಡಿಸ್ತಿತ್ತು ಅನಿಸುತ್ತೆ. ನಾನು ಬೇರೆ ಅರ್ಜೆಂಟ್ ಬೇಗ ಮೆಕ್ಯಾನಿಕ್ ಅವ್ರು ಹೋಗ್ತಾ ಇದ್ದಾರೆ ಅಂತ 2-3 ಸಲ ಕಾಲ್ ಮಾಡಿದೆ. ಅದಕ್ಕೆ ಚಪ್ಪಲಿ ತೊಗೋಬೇಕಿತ್ತು, ಚಪ್ಪಲಿನೂ ತೊಗೊಳ್ಳಿಲ್ಲ, ಹಾಲು ತೊಗೊಳ್ಳಿಲ್ಲ ಅಂತಿತ್ತು. ಹಾಗಾಗಿ ಅಲ್ಲಿ ಚಿಕ್ಕದ ಅಂಗಡಿ ಇದೆಯಲ್ಲ, ಅಲ್ಲಿ ಹೋಗಿ ಹಾಲು ತೊಗೊಬರೋಕ್ಕೆ ಹೋಗೈತೆ ಅಪ್ಪಾಜಿ. ಈಗ ಇನ್ನೊಂದು ಆಲ್ರೆಡಿ 6 ಗಂಟೆಗೆ ಯಪ್ಪ ನಂಗೆ ಆಗ್ತಾಯಿಲ್ಲ. ಇನ್ನು 2 ನಿಮಿಷ ಇದೆ 6 ಗಂಟೆಗೆ. 6 ಗಂಟೆ ಆಗೋಯ್ತು, ಆಗ್ತಾಯಿಲ್ಲ. ಸೀನ್ ಹೋಯ್ತಾ ಇಲ್ಲ ನನಗೆ. ಫ್ರೆಂಡ್ಸ್, ನಮ್ಮ ತಂಗಿ ಅವತ್ತು ಸ್ವಾಗತ್ ಅವರು ಹೇಳ್ಕೊಟ್ರಲ್ಲ, ಅವತ್ತು TVS ಅವ್ರ ಮಾವಂದು ಓಡಿಸಿದ್ದು. ಇವಾಗ ಓಡ್ಸಕ್ಕೆ ನಮ್ಮ ಅಪ್ಪಾಜಿಗೆ ತಕೊಂಡು ಓಡು ಅಂತ ನಮ್ಮ ಅಪ್ಪಾಜಿನೇ ಕೊಟ್ಬಿಟ್ಟದೆ ಫಸ್ಟ್ ಟೈಮ್. ಅದೇನು ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿ. ರೆಡ್ ಕಲರು ಸೆಲ್ಫ್ ಅಂಕು ಬೇಡ್ಕೋತಾವಳು. ಬ್ರೇಕ್ ಹಿಡ್ಕೊಳೆ. ಓ ಹಂಗಾರೆ ಇವಳು ಚೆನ್ನಾಗಿ ಓಡಿಸಿದ್ಲು ಅಂತ. ನಮ್ಮ ಬೀದಿ ಒಂಥರ ಇಕ್ಕಟ್ಟೆ ಕಣಪ್ಪಾಜಿ, ಏನೇ ಅಲ್ಲ ತೌದಾನ ಅಪ್ಪನ ಎಲ್ಲ ಎಷ್ಟು ನನ್ನ ಆಡ್ಕೋತಿದ್ಲಲ್ಲ ಇವಳು ನೋಡಿ ಹೆಂಗೋಯ್ತವಳು. ಹೋದ್ಲು, ಪರವಾಗಿಲ್ಲ ಸುಮಾರಾಗಿ. ನಾನು ಡ್ರೈನೇಜ್ ಒಳಗೆ ಹೋಗ್ಬಿಡ್ತಾಳೆ ಅಂತ ಭಯ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನನಗೆ. ಹೋದ್ಲು ಆ ಕಡೆಗೆ. ಈಗ ಹಂಗೆ ಸ್ಥಳ ಬಳಸ್ಕೊಂಬರ್ತಾಳೆ. ಹಂಗೋ ಎಂತ ನಾನು ಹೊಡಿತಿದ್ನ ನಿಂಗೆ ಅಲ್ಲೇನೋ ಅಂತ ಮಲ್ಕೊಳ್ಳೇ ಇಲ್ಲ. ಕೃತಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದೆ. ಅದ್ರಲ್ಲಿ ಕೃತಿದು ಅಮ್ಮಂದು ಇವ್ರದ್ದು ಎಲ್ಲ ಜಗಳ ಕೃತಿ ಮೇಲೆ ಅಟ್ಯಾಕ್ ಮಾಡಿದ್ರು. ಮೊಸರು ಒಗ್ಗರಣೆ ಮಾಡ್ತಾವಳೆ. ನನಗೆ ಕಾಫಿ ಬೇಕು ಅಂದರೆ ಕಾಫಿ ಇಡ್ತಾ ಇದ್ದಾಳೆ. ಇವಾಗ ಏನವ ನಡಿ ರೂಮ್ಗೆ ಹೋಮ್ವರ್ಕ್ ಮಾಡಿ.
ನಂಗೆ ಮಲ್ಕೋತೀನಿ ಅಂದರೆ ಅವ್ರು ಕೇಳ್ತಾರೆ, ಅದಕ್ಕೆ ರೂಮ್ಗೆ ಕರ್ಕೊಬಂದಿದ್ದೀನಿ. ನಾನು ಹಂಗೆ ಟಿ ವಿ ಸೌಂಡ್ಗೆ ನಂಗೆ ತಲೆನೋವು ಜಾಸ್ತಿ ಆಗುತ್ತೆ. ಶಿನಿ ಹಠ ಮಾಡಿಬಿಡ ಬಂಗಾರ, ಕುತ್ಕೊಂಬರ್ಕೊಂಬಂಗ್ಳು ನಾನು ಹಂಗೆ ಮನಿಕೋತೀನಿ ವಿಕ್ಸ್ ಹಾಕ್ಕೊಂಡು ತಲೆಗೆ, ಆಯಿತಾ? ಫೋನ್ ನೋಡೋದಿಲ್ಲ, ಫೋನ್ ಎತ್ತಿಡ್ತೀನಿ. ಬರೀಕೋ. ಹಾಂ, ನಿನ್ನ ಜೊತೆಲೇ ಇಲ್ಲೇ ಮನೆಗಿರ್ತೀನಿ, ನೀನು ಹೋಮ್ವರ್ಕ್ ಮಾಡ್ಕೋ ಆಯಿತಾ? ಸರಿತಾ ನಿಮ್ಮದು? ಎಲ್ರದ್ದು ಕಾಫಿ ಆಯಿತಾ ಕೇಳಿ? ಆಯಿತು, ಮಾತಾಡ್ಬೇಡ. ಆಯಿತು ಸರಿ ಮಗಳು, ಬರ್ಕೊ ಮಗಳು ಹೇಳಿ. ಮತ್ತು ನನಗೆ ವಿಕ್ಸ್ ಹಚ್ತಾ ಇದ್ದಾಳೆ, ನೀವು ನೋಡ್ಬೋದು. ನನ್ನ ಮಗಳನ್ನ ನೋಡಿ ಗೈಸ್, ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾಳೆ ನನಗೆ ಅಂತ. ನೀಟಾಗಿ ಉಜ್ಮಗ್ನು ಮಸಾಜ್ ಮಾಡುವ ಇಲ್ಲಿ ತಲೆ ಮೆಷಿನ್ ಮಾಡ್ತೀನಿ, ಸ್ವಲ್ಪ ಕಡಿಮೆ ಆಗುತ್ತೆ. ಮಾಡ್ಕೊಡ್ತೀನಿ ಹೇಳಿ. ತಲೆನೋವು ಅಂತ ಕೃತು ಹೆಡ್ ಮಸಾಜ್ ಮಾಡ್ತೀನಿ ಅಂತ ಎಣ್ಣೆ ಹಾಕ್ತಾನೆ, ಬರೀ ಕೈಲಿ ಹೆಡ್ ಮಸಾಜ್ ಮಾಡ್ತಾನೆ. ಎಣ್ಣೆ ಹಾಕೋಣ? ಬೇಡ, ಎಣ್ಣೆ ಹಂಗೆ ಮಾಡು. ಥ್ಯಾಂಕ್ ಯು ಮುದ್ದು. ಮುದ್ದು ಪಪ್ಪಿ ಕೊಡ್ತಾಳೆ ಅಂದ್ರೆ ಪಪ್ಪಿನೇ ಕೊಡ್ತಾ ಇಲ್ಲ ಮುದ್ದು. ಲವ್ ಯು. ಚಾಂದು ನನ್ನ ಮಗ ನೋಡೆ ಹೆಡ್ ಮಸಾಜ್ ಮಾಡ್ತಾವಳೆ. ಚಾಂದು ಚಾಂದು ನಾನ್ ಮಾಡ್ತಾ ಇದೀನಿ, ದಯವಿಟ್ಟು ನೀನ್ ವಿಡಿಯೋ ಮಾಡಕ್ ಬರ್ಲೇ ಬೇಡ. ಏನು ಬಿಡಕಲ್ವಲ್ಲೇ, ವಿಡಿಯೋ ಮಾಡ್ತೀನಿ ಅಂತ ಬಿಟ್ಬಿಟ್ಟೆ ಓಡ್ ಬಂದು ಆಚೆ. ಬಾ ಮಗನೇ, ವಿಡಿಯೋ ಮಾಡೋದಿಲ್ಲ ನೋಡಿದ್ದಿಲ್ಲ. ಬಾರವ ಏನ್ ಬಿಟ್ಕೊಡಕ್ಕೆ ನೋಡ. ಹಂಗಲ್ಲ ಹೆಡ್ ಮಸಾಜ್ ಮಾಡೋದು ಹಿಂಗೆ ಹಚ್ಚಿನ, ಹಿಂಗೆ ಬೈಲ್ ಹಿಂಗ್ ತೋರ್ಸ್ಕೊಡ್ತೀನಿ. ನಿನ್ ತಲೆಗೆ ಬೈಲ್ ತೋರ್ಸ್ಕೊಡ್ತೀನಿ. ಭೂತ ತರ ಕಾಣಿಸ್ತಾಳೆ. ಅಪ್ಪಾ ದೇವ್ರೆ, ದೂರಕ್ಕಿಟ್ಕೊಳಕ್ಕೆ ಚಿನ್ನು ಪಿನ್ನ ತುಪ್ಪಿನೆಲ್ಲ ಫೋನ್ನ. ನನ್ನ ಸಣ್ಣ ನೋಡಿ ಗೈಸ್, ನನ್ನ ಮಗಳಿಗೆ ನನ್ನ ಮೇಲೆ ಲವ್ ಜಾಸ್ತಿ. ಆಯಿಂಟ್ಮೆಂಟ್ ಹಾಕೋದೇನು ಕೇಳ್ತಿರೋ, ಅರ್ಶಿನದ ಪುಡಿ ಹಾಕೋದೇನು ಕೇಳ್ತಿರೋ ಗಾಯಕ್ಕೆ. ಈಗ ತಲೆನೋವು ಔಷಧಿ ಹಾಕಿ ಹೆಡ್ ಮಸಾಜ್ ಮಾಡ್ತಾವಳು ನನ್ನ ಮಗಳು. ಸಾಕು ಬಿಡು ಮಗನೇ, ಹೋಮ್ವರ್ಕ್ ಮಾಡ್ಕೊ ಹೋಗವ, ಹೋಗು ಹೋಮ್ವರ್ಕ್ ಮಾಡೋಗಿ ಸಾಕು. ಹಾಕಿ ಕ್ಲಿಪ್ಪು. ಎಲ್ರೂ ಮಾತಾಡ್ಸಿ ಚಿನಿ, ಎಲ್ಲರೂ ಹೇಗಿದ್ದೀರಾ ಅನ್ನಿ. ಯಾಕೆ ಮಾತಾಡ್ಸಲ್ವ ನೀವು ಪಾಪು? ಬೇಡ, ನಂಗೆ ತಲೆನೋವು, ಈಗ ಕೂದಲು ಬಿಟ್ಕೊಳಲ್ಲ ನಾನು. ಏನು ಮಾತಾಡಿಸ್ತೀರ? ಎಲ್ರು ಹೇಗಿದ್ದೀರಾ? ಹಾಂ, ಮಾತಾಡಲ್ಲ ಪಾಪ ನೀನು. ಬೂಡು ಚಿನ್ನು ನೋಯ್ತದೆ ಬೇಗ. ಹೋಗಿ ಹೋಮ್ವರ್ಕ್ ಮಾಡಿ. ಬೇಡ ಸಾಕು, ಹೋಮ್ವರ್ಕ್ ಮಾಡು. ಮಾರ್ನಿಂಗ್, ಎಲ್ಲರದ್ದು ಕಾಫಿ ಆಯಿತಾ, ತಿಂಡಿ ಆಯಿತಾ? ನಾನು ರೆಡಿ ಆಗಿದ್ದೀನಿ. ಇವಾಗ ತಿಂಡಿ ತಿಂದು ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕು. ಯೂನಿಫಾರ್ಮ್ ಹಾಕೊಳ್ಳೋದೊಂದು ಬಾಕಿ ಇದೆ. ಒಂದು ವಿಚಾರದ ಬಗ್ಗೆ ಮಾತಾಡಬೇಕಿತ್ತು. ಸೊ ನಿಮಗೂ ಡೌಟ್ ಬಂದಿದೆ, ಹಂಗಾಗಿ ಒಬ್ಬರು ಕಮೆಂಟ್ ಹಾಕಿದ್ರು. ನನಗೆ ತುಂಬ ಹೆಡ್ಡೇಕ್ ಇರೋ ಕಾರಣ ನಾನು ನೈಟು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನಾನು 8:30 9 ಗಂಟೆಗೆ ಮಲ್ಕೊಬಿಟ್ಟೆ ನಾನು. ಏನಂತ ಹೇಳಿದ್ರೆ, ನಾನು 2 ಡೇಸಿಂದ ನನ್ನ ತಂಗಿಲಿ ನನ್ನನ್ನು ತೋರಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ. ನಾನು ಅವ್ಳ ವ್ಲಾಗಲ್ಲಿ ಜಾಸ್ತಿ ಬರ್ತೀನಿ, ಬಟ್ ತೀರಾ ಜಾಸ್ತಿ ನನ್ನನ್ನೇ ತೋರಿಸ್ತಾ ಇರ್ತಾಳೆ, ಹಾಗಾಗಿ ತೋರಿಸ್ಬೇಡ ಅಂತೀನಿ. ಅದಕ್ಕೆ ಕಮೆಂಟ್ ಹಾಕಿದ್ದಾರೆ ಒಬ್ಬರು, ನಿಮ್ಮ ತಂಗಿ ನಿಮ್ಮ ಚಾನಲ್ ಎಷ್ಟು ಚೆನ್ನಾಗಿ ಬಂದು ಮಾತಾಡ್ತಾರೆ, ನೀವೇನಕ್ಕೆ ಅವ್ರ ಚಾನಲಲ್ಲಿ ನೀವು ಮಾತಾಡಲ್ಲ, ವೀಡಿಯೋ ಮಾಡಬೇಡ ಅಂತ ಹೇಳ್ತೀರಾ ಅಂತ. ಅದಕ್ಕೂ ರೀಸನ್ ಇದೆ ಗೈಸ್. ಬಿಕಾಸ್ ಅವಳು, ನಾನು ಡ್ಯೂಟಿಗೆ ಹೋಗಿ ಬಂದು ಬೆಳಗ್ಗೆ ಶೂಟ್ ಮಾಡ್ಕೊಂಡು ಹೋಗಿರ್ತೀನಿ, ಮತ್ತು ಬಂದು ಸಂಜೆ ನೈಟ್ ಶೂಟ್ ಮಾಡ್ತೀನಿ ಅಷ್ಟೇ. ಅವಳು ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿರ್ತಾಳೆ, ಬಟ್ ಯಾವುದೇ ರೀತಿಯ ಶೂಟ್ ಮಾಡಲ್ಲ. ಆ್ಯಂಡ್ ನೀವು ಕೇಳ್ತಾ ಇದ್ದೀರಾ ಅವಳನ್ನು, ನೀವು ಒಂದೇ ಥರ ವೀಡಿಯೋ ಮಾಡಿದ್ರೆ ವ್ಯೂಸ್ ಬರಲ್ಲ ಆ್ಯಂಡ್ ನಮ್ಗೆ ಇಷ್ಟ ಆಗಲ್ಲ, ಬೇರೆ ಥರ ವೀಡಿಯೋ ಮಾಡಿ ಅಂತ. ಆ್ಯಂಡ್ ಬೇರೆ ಥರ ವೀಡಿಯೋ ಮಾಡೋಕೆ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಮನೇಲೇ ಇದ್ದು ಏನು ಮಾಡಬಹುದು ಅದನ್ನು ಅವಳು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಓನ್ಲಿ ಡೈಲಿ ವ್ಲಾಗ್ಸ್ ನಾನು ಹೇಗೆ ಮಾಡ್ತೀನಿ ಅಂದರೆ, ನನಗೆ ಎಕ್ಸ್ಟ್ರಾ ಏನೂ ಮಾಡೋಕ್ಕಾಗಲ್ಲ, ನಂಗೆ ಟೈಮ್ ಇಲ್ಲ. ಬಟ್ ಅವಳಿಗೆ ಟೈಮ್ ಇದ್ರೂ ಅವಳು ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ನಂತರನೇ ಅವಳು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಜಾಸ್ತಿ ನಾನು ಬಂದಾಗ ನನ್ನನ್ನೇ ಫೋಕಸ್ ಮಾಡಿ ನನ್ನನ್ನೇ ತೋರಿಸ್ತಾ ಇರ್ತಾಳೆ. ಹಾಗಾಗಿ ನಾನು ಹೇಳ್ತೀನಿ, ನನ್ನನ್ನು ಬಿಟ್ಟು ನೀನು ಏನಾದರೂ ವೀಡಿಯೋ ಮಾಡು, ನನ್ನನ್ನು ಬಿಟ್ಟು ಬೇರೆ ಏನಾದರೂ ತೋರಿಸು, ಡೈಲಿ ವ್ಲಾಗ್ಸಲ್ಲೇ ಬೇರೆ ಥರ ಮಾಡು ಅಂತ ಹೇಳಿ. ನೆನ್ನೆನೂ ಅವಳು ನನ್ನ ವೀಡಿಯೋನೇ ಜಾಸ್ತಿ ಶೂಟ್ ಮಾಡ್ಕೊಂಡಿಲ್ಲ, ವೀಡಿಯೋ ಮಾಡ್ತೀನಿ ಅಂತಿದ್ಲು. ಆಗ ನನ್ನನ್ನು ತೋರಿಸ್ಬೇಡ ಜಾಸ್ತಿ, ನಿನ್ನ ವೀಡಿಯೋ ಅಂದಾಗ ಅವಳು ಜಾಸ್ತಿ ಬರಬೇಕು. ಸೊ ಅವಳ ವೀಡಿಯೋ ಅಂತ ಹೇಳಿದಾಗ, ಅವಳ ಚಾನಲ್ ಅಂತ ಹೇಳಿದಾಗ ಅವಳದ್ದು ಜಾಸ್ತಿ ತೋರಿಸ್ಬೇಕು. ಹಾಗಾಗಿ ನಾನು 2 ಡೇಸಿಂದ ಹೇಳ್ತಾ ಇದ್ದೀನಿ, ನನ್ನನ್ನು ಜಾಸ್ತಿ ವೀಡಿಯೋ ಮಾಡಬೇಡ ನಿನ್ನ ಚಾನಲಲ್ಲಿ, ನಿನ್ನನ್ನು ನೀನು ಮಾಡ್ಕೋ, ಅಥವಾ ನಿಂದು ಏನಿದೆ ಅದನ್ನು ಹೇಳ್ಕೊ ಅಂತ ಹೇಳಿ. ಹಾಗಾಗಿ ಸೊ ಅವಳಿಗೆ ಹುಬ್ಳಿಗೆ ಹೋದ್ಮೇಲೂ ಅವಳು ಒಬ್ಬಳೇ ಆಗ್ತಾಳೆ.
ಆಗ್ಲವಳು ಒಬ್ಬಳೇ ಇದೆ ಶೂಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆ್ಯಂಡ್ ನಂದು ಅವಳದು ಸೇಮ್ ರಿಪೀಟೆಡ್ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ ನಾನು ನೆನ್ನೆಲ್ಲೂ ಹೇಳಿದೆ, ಕೃತಂಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ, ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಹೋಗಿರ್ತೀನಿ ಇನ್ನೇನೋ ಕೆಲಸ ಮಾಡೋಕೆ, ಅವಳು ಬಂದು ಮತ್ತೆ ಅದೇ ಇದನ್ನು ಶೂಟ್ ಮಾಡಿರ್ತಾಳೆ. ಹಾಗಾಗ್ತಾ ಇರೋದ್ರಿಂದ ನಿಮಗೆ ನನ್ನ ಚಾನಲ್ ನೋಡಿ ಅವಳ ಚಾನಲ್ ನೋಡಿದ್ರೆ ರಿಪೀಟೆಡ್ ಅಂತ ಅನಿಸುತ್ತೆ. ಹಾಗಾಗಿ ನೀವು ಕಮೆಂಟ್ ಕೂಡ ಮಾಡಿದರೆ ನಾನು ಆ ಉದ್ದೇಶಕ್ಕೆ ಜಾಸ್ತಿ ನಂದನ್ನು ಮಾಡಬೇಡ, ನಿಂದು ಏನಿದೆ ಅದನ್ನು ಮಾಡ್ಕೋ, ಸುಮ್ಮನೆ ಜಾಸ್ತಿ ನನ್ನನ್ನು ಫೋಕಸ್ ಮಾಡಿ ನನ್ನನ್ನು ತೋರಿಸ್ಬೇಡ ನಿನ್ನ ಚಾನಲಲ್ಲಿ, ನಿನ್ನನ್ನು ತೋರಿಸ್ಕೊ ಅಂತ ಹೇಳಿ ನಾನು ಅವಳ ಚಾನಲ್ಗೆ ಬೇಡ ನಾನು ಬರಲ್ಲ, ಜಾಸ್ತಿ ಬರಲ್ಲ, ಬರ್ತೀನಿ ಹೋಗ್ತೀನಿ ಅವಳ ಚಾನಲ್ ಮಾತಾಡ್ತೀನಿ, ನಮ್ಮ ಗಲಾಟೆ ಇರುತ್ತೆ, ಖುಷಿ ಇರುತ್ತೆ, ಮಾತುಕತೆ ಇರುತ್ತೆ, ಕ್ಯೂಟ್ ಜಗಳಗಳಿರುತ್ತೆ. ಬಟ್ ತೀರಾ ನಾನೇ ಇರಬಾರ್ದು, ನನ್ನ ಚಾನಲಲ್ಲಿ ನಾನಿರಬೇಕು, ಅವಳ ಚಾನಲಲ್ಲಿ ಅವಳಿರಬೇಕು. ಹಾಗಾಗಿ ಆ ಥರ ಇನ್ನೇನು ಬೇರೆ ಥರ ಏನು ಅಂದ್ಕೋಬೇಡಿ, ನಾವು ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ. ಸೊ ಅವಳು ಒಬ್ಬಳೇ ಇತ್ಕೊಂಡು ಅವಳದು ಏನಿದೆ ಲೈಫ್ ಸ್ಟೈಲ್ ಡೈಲಿ ರೊಟೀನ್ ಅವಳು ಮಾಡಲಿ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಮಾಡಬೇಡ ಅಂತ ಹೇಳ್ತಾ ಇರೋದು. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ಹೆಡ್ಡೇಕಿಂದ ನನ್ನ ಜೀವನನೇ ಹಾಳಾಗೋಯ್ತೈತೆ. ಅಷ್ಟು ತಲೆನೋವು, ಶೀತ, ನನಗೆ ಅಲರ್ಜಿ ಪ್ರಾಬ್ಲಮ್ ಇದೆ, ಸೈನಸ್ ಥರ. ಸ್ವಲ್ಪ ಗಾಳಿ ಕಿವಿಗೆ ಹೋದ್ರೂ ಆಗಲ್ಲ, ತಣ್ಣೀರು ಮುಟ್ಟಿದ್ರೆ ಆಗಲ್ಲ, ಬೆಳಗ್ಗೆ ಬೇಗ ಎದ್ರಾಗಲ್ಲ, ಮಳೇಲಿ ನೆಂದ್ರಾಗಲ್ಲ. ಈ ವೆದರ್ಗೆ ಟೋಟಲಿ ನನಗೆ ಆಗ್ತಾನೇ ಇಲ್ಲ. ಇಷ್ಟು ಹೆಲ್ತ್ ಇಶ್ಯೂಸ್ ಇದೆ ನನಗೆ. ಬಂದು ನೋಡಿ ಇವಳ ಬಗ್ಗೆನೇ ಮಾತಾಡ್ತಾ ಇದ್ದೆ ಇವಾಗ, ಇವಳೇ ಬಂದ್ಲು. ಇನ್ನೇನಿಲ್ಲ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಜೊತೆಗೆ ನಾನು ಸಪೋರ್ಟ್ ಮಾಡಿ, ಬಾಯ್. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್ ಬಾಯ್.